ಎಲ್ಲ ಆತ್ಮೀಯರಿಗೆ ನಮಸ್ಕಾರಗಳು. ಆತ್ಮೀಯರೇ, ಪ್ರತಿ ವಾರದಂತೆ ಈ ವಾರನೂ ಕೂಡ ತಮ್ಮೆಲ್ಲರಿಗೆ ನಾನು ಒಂದು ವಿಷಯವನ್ನ ಪ್ರಸ್ತಾಪ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ಸಾಮಾಜಿಕ ಕಳಕಳಿ ಬಗ್ಗೆ ಆತ್ಮೀಯರೇ, ಶಾಲೆಗಳು ಬರದಿಂದ ಪ್ರಾರಂಭ ಆಗಿವೆ. ನಮ್ಮ ಮಕ್ಕಳು ಪ್ರತಿನಿತ್ಯ ಶಾಲೆಗೆ ಹೋಗೋದ್ರ ಕುರಿತು ನಾವು ಅವ್ರ ಬಗ್ಗೆ ಕಾಳಜಿ ವಹಿಸೋಣ. ಅದೇ ತರಹ ನಮ್ಮ ಮಗುವಿನ ವಿದ್ಯಾಭ್ಯಾಸದ ಕುರಿತು ಯಾವಾಗಲೂ ಕಾಳಜಿ ವಹಿಸ್ತಾ ಮಗು ಸರಿಯಾದ ಸಮಯಕ್ಕೆ ಮತ್ತು ಗುರುಗಳು ಹೇಳಿಕೊಟ್ಟಂತ ಪಾಠವನ್ನ ಶಿರಸಾಸ್ ಪಾಲಿಸ್ತಾ ಆ ಮಗು ತನ್ನ ವಿದ್ಯಾಭ್ಯಾಸದಲ್ಲಿ ಹೇಗಿದೆ ಅನ್ನೋದ್ರ ಬಗ್ಗೆ ನಾವು ಕಾಳಜಿಯನ್ನ ವಹಿಸೋಣ. ಅದರ ಜೊತೆಗೆ ಇವತ್ತೊಂದು ಹೊಸ ವಿಚಾರದ ಬಗ್ಗೆ ತಮ್ಮೆಲ್ಲರ ಮುಂದೆ ನಾನು ವಿಷಯವನ್ನು ಪ್ರಸ್ತಾಪ ಮಾಡ್ತಾ ಇದ್ದೀನಿ. ಅದು ಏನು ಅಂತಂದ್ರೆ, ಕರ್ಮ ಹೇಗೆ ಬೆನ್ನು ಹತ್ತುತ್ತೆ ಅನ್ನೋದ್ರ ಬಗ್ಗೆ ನಾನು ತಮ್ಮೆಲ್ಲರ ಎದುರಿಗೆ ವಿಷಯವನ್ನ ಪ್ರಸ್ತಾಪ ಮಾಡ್ತಾ ಇದ್ದೀನಿ. ಬಂಧುಗಳೇ, ಇದನ್ನ ನಾನು ಕರ್ಮ ನೋಡಿ, ನಾವು ಏನೇ ಮಾಡ್ಲಿ ಅದು ಒಂದು ಭಗವಂತನಲ್ಲಿ ಒಂದು ರೆಕಾರ್ಡ್ ಆಗ್ತಾ ಇರ್ತದಂತೆ. ಅದಕ್ಕೆ ತಕ್ಕಂತೆ ಅವನು ನಮಗೆ ಪ್ರತಿಫಲವನ್ನ ಕೊಡ್ತಾ ಇರ್ತಾನೆ ಅಂತ ಹೇಳ್ತಾರೆ. ಈಗ ನಮ್ಮ ತಂದೆ ತಾಯಿ ಆಗ್ಲಿ, ನಮ್ಮ ಮನೆಯಲ್ಲಿ ಇರ್ತಕ್ಕಂಥ ಹಿರಿಯರು ಹೇಳ್ತಿರ್ತಾರೆ, ನೋಡು ಕೆಟ್ಟದ್ ಮಾಡ್ಬೇಡ, ಅದು ಬಹಳ ಕೆಟ್ಟ ಪಾಪ ನೀವು ಕರ್ಮ ಸುತ್ತಗೋತದೆ ಅಂತ ಹೇಳ್ತಿರ್ತಾರೆ. ಅದೇ ತರದ ಒಂದು ವಿಚಾರ ಈ ಸದ್ಯ ತಮ್ಮೆಲ್ಲರ ಎದುರಿಗೆ ನಾನು ಪ್ರಸ್ತಾಪ ಮಾಡ್ತಾ ಇದ್ದೀನಿ. ಆತ್ಮೀಯರೇ, ಏನಾಗ್ತದಂತೆ, ಒಂದ್ ದಿವಸ ತಾಯಿ ಮತ್ತು ಮಗನ ಒಂದು ಸಂಭಾಷಣೆ ಬಗ್ಗೆ ನಿಮ್ಮ ಎದುರಿಗೆ ಹೇಳ್ತೀನಿ ನಾನು. ಏನಾಗ್ತದಂತೆ, ತಾಯಿ ಮಗು ಇರ್ತಾರೆ. ಮಗನ ತಾಯಿ ಒಳ್ಳೆ ಪ್ರೀತಿಯಿಂದ ಆದರದಿಂದ ಬೆಳೆಸ್ತಾಳೆ. ಮಗ ಬೆಳೆದ ದೊಡ್ಡವನಾಗ್ತಾನೆ. ಅವನು ಉನ್ನತ ವ್ಯಾಸಂಗ ಮಾಡ್ತಾನೆ, ಒಳ್ಳೆ ಕೆಲಸನಲ್ಲಿ ಇರ್ತಾನೆ. ಅದನ್ನ ನೋಡಿ ತಾಯಿ, ಇಲ್ಲ ನನ್ನ ಮಗುಗೆ ಒಂದು ಮದುವೆ ಮಾಡ್ಬಿಡೋಣ ಅಂತ ಮದುವೆ ಕೂಡ ಮಾಡ್ತಾರೆ. ಈಗಿನ ಟ್ರೆಂಡ್ ಪ್ರಕಾರ ತಾಯಿಯನ್ನ ತಮ್ಮ ಜೊತೆ ಇಟ್ಕೊಳ್ಳೋದನೆ ವೃದ್ಧಾಶ್ರಮಕ್ಕೆ ಕಳಿಸೋದು ಈಗ ಒಂದು ಪರಿಪಾಠ ಆಗಿದೆ. ಅದೇ ಪ್ರಕಾರ ಈ ಮಗ ಏನ್ ಮಾಡ್ತಾನಂತೆ, ತಾಯಿಗೆ, ಅಮ್ಮ ನಿನಗೆ ಇಲ್ಲಿ ಸರಿಯಾದ ಶುಶ್ರೂಷೆ ಆಗಂಗಿಲ್ಲ, ಅದಕ್ಕಂತೇಳಿ ನಿನಗೆ ನಾನು ವೃದ್ಧಾಶ್ರಮಕ್ಕೆ ಕಳಿಸುವಂತ ಒಂದು ವ್ಯವಸ್ಥೆ ಮಾಡ್ತಾ ಇದ್ದೀನಿ, ನೀನು ಅಲ್ಲಿರು, ಅಲ್ಲಿ ನಾನು ನಿನಗೆ ಸದಾ ನಿನ್ನ ಆರೈಕೆಯಲ್ಲಿ ನಾನು ಇರ್ತೀನಿ ಅಂತ ಹೇಳ್ತಾನಂತೆ. ಅದಕ್ಕೆ ತಾಯಿ ಅಂತ ಆಯ್ತಪ್ಪ, ನೀನ್ ಹೆಂಗೆ ಹೇಳ್ತೀಯ ಹಂಗೆ ಅಂತ ತಾಯಿನ ಕರ್ಕೊಂಡು ಹೋಗ್ತಾನೆ, ವೃದ್ಧಾಶ್ರಮಕ್ಕೆ ಬೀಳ್ತಾನೆ. ಆ ನಂತರ ಪ್ರತಿ ವಾರಕ್ಕೊಮ್ಮೆ ಭೇಟಿ, ದಿನ ಸಾಯಂಕಾಲದ ಭೇಟಿ, ಹೀಗೆ ಕೆಲವು ದಿನಗಳವರೆಗೆ ಪ್ರತಿದಿನ ಸಾಯಂಕಾಲ ಭೇಟಿ ಆಗ್ತಿರ್ತಾನೆ. ಆ ನಂತರ ಒಂದು ವಾರಕ್ಕೊಮ್ಮೆ ಬರ್ತದೆ, ಆ ನಂತರ ಒಂದು 15 ದಿವಸಕ್ಕೊಮ್ಮೆ ಬರ್ತದೆ, ಆ ನಂತರ ತಿಂಗಳಿಗೊಮ್ಮೆ ಭೇಟಿ ಆಗೋಕೆ ಅವನಿಗೆ ಸಮಯ ಸಿಗ್ತಾ ಇರ್ತದೆ. ಆ ಭೇಟಿ ಸಮಯ ಸಿಕ್ಕಾಗೆಲ್ಲ ಹೋಗಿ ತಾಯಿಯ ಜೊತೆ ಅವನು ಹರಟೆ ಹೊಡೆಯೋದು ಅಥವಾ ಅವಳ ತಾಯಿ ಜೊತೆ ಸ್ವಲ್ಪ ಸಮಯ ಕಳೆಯೋದು ಮಾಡ್ತಿರ್ತಾನಂತೆ. ಒಂದ್ ದಿವಸ ಏನಾಗ್ತದಂತೆ, ಅವನು ತಾಯಿ ಜೊತೆ ಹರಟುತ್ತಾ ಅಂದ್ರೆ ಮಾತಾಡ್ತಾ ಸಮಯ ಕಳೀತಾ ಕುಳಿತಾಗ ತಾಯಿ ಹೇಳ್ತಾಳಂತೆ ಮಗನಿಗೆ, ಅಮ್ಮ ನಿನಗೆ, ಮಗ ಕೇಳ್ತಾನಂತೆ, ಅಮ್ಮ ನಿನಗೆ ಇಲ್ಲೆಲ್ಲ ಅನುಕೂಲ ಇದೆಯಲ್ಲ, ನಿನಗೆಲ್ಲ ಇಲ್ಲಿ ಒಳ್ಳೆ ವ್ಯವಸ್ಥೆ ಇದೆಯಲ್ಲ ಅಂತ ಕೇಳ್ತಾನಂತೆ. ಅದಕ್ಕ ತಾಯಿ ಹೇಳ್ತಾಳಂತೆ ಮಗನ ಕುರಿತು, ಕಂದ ಇಲ್ಲಿ ಅವ್ಯವಸ್ಥೆ ಆಗರ ಇದೆ. ಇದು ಏನು ಅಂತಂದ್ರೆ, ಹೊಚ್ಕೊಳ್ಳೋಕೆ ಬೆಡ್ಶೀಟ್ ಸರಿ ಇಲ್ಲ, ಚಳಿಗಾಲ ಬಂತು, ಹೊಚ್ಕೊಳ್ಳೋಕೆ ಬೆಡ್ಶೀಟ್ ಸರಿ ಇಲ್ಲ. ಆಯ್ತಮ್ಮ, ನಾನು ಅವ್ರದ್ದು ವ್ಯವಸ್ಥೆ ಮಾಡ್ತೇನೆ. ಆ ನಂತರ ಹೇಳ್ತಾಳಂತೆ, ಇಲ್ಲ ಇಲ್ಲಿ ಬಾಣಿಸಿಗರಿದ್ದಾರೆ, ಅಂದ್ರೆ ಅಡಿಗೆಯವರಿದ್ದಾರೆ, ಅವ್ರು ಸರಿಯಾದ ಒಂದು ಊಟದ ವ್ಯವಸ್ಥೆ ಮಾಡ್ತಾ ಇಲ್ಲ ಕಂದ ಅಂತ ಹೇಳ್ತಾಳೆ. ಆಯ್ತಮ್ಮ, ಅದನ್ನು ಮಾಡಿಸ್ಕೊಡ್ತೀನಿ. ಇಲ್ಲ ಫ್ಯಾನ್ ಸರಿ ಇಲ್ಲ, ಫ್ಯಾನ್ ಗಾಳಿ ಸರಿ ಬರ್ತಾ ಇಲ್ಲ ಅಂತ ಹೇಳ್ತಾಳೆ. ಆಯ್ತಮ್ಮ, ಅದನ್ನು ನಾನು ಮಾಡಿಸ್ಕೊಡ್ತೀನಿ ಅಂತ ಹೇಳ್ತಾನೆ. ಸೊಳ್ಳೆಗಳು ಜಾಸ್ತಿ ಬರ್ತಾ ಇವೆ, ಕಿಟಕಿ ಪರದೆಗಳಿಲ್ಲ ಅಂತ ಹೇಳ್ತಾಳೆ. ಸರಿ ಆಯ್ತು, ಅದನ್ನು ಮಾಡ್ತೀನಿ. ಮಳೆಗಾಲ ಬಂತಂದ್ರೆ ನೀರು ಸೋರ್ತಾ ಇದೆ, ಸಾಕಷ್ಟು ವರ್ಷ ಇಲ್ಲಿ ನಾನು ಈಗ ಇರ್ತಾ ಬಹಳಷ್ಟು ವರ್ಷಗಳಾಯ್ತು, ಆ ವರ್ಷದಲ್ಲಿ ನಾನು ಕಂಡುಕೊಂಡಂತ ಮೈನಸ್ ಪಾಯಿಂಟ್ಗಳು ಇವೆಲ್ಲ ಅಂತ ತಾಯಿ ಮಗನ ಕುರಿತು ಹೇಳ್ತಾಳಂತೆ. ಆಗ ಮಗ ಹೇಳ್ತಾನಂತೆ, ಆಯ್ತು ಎಲ್ಲದಕ್ಕೂ ನಾನು ವ್ಯವಸ್ಥೆ ಮಾಡಿಕೊಡ್ತೀನಿ ಅಂತ. ಅದನ್ನ ಹೇಳ್ತಾ ಮಗ ಕೇಳ್ತಾನಂತೆ ತಾಯಿಗೆ, ಅಮ್ಮ ಇಷ್ಟೆಲ್ಲ ತೊಂದರೆಗಳು ಇದ್ರೂ ಸಹಿತ ನೀನು ನನಗೆ ಹೇಳೇ ಇಲ್ಲಲ್ಲ ಯಾಕೆ ಅಂತ. ಆಗ ತಾಯಿ ಹೇಳ್ತಾಳಂತೆ, ಕಂದ ನಾನು ಇಲ್ಲಿ ಇರ್ತಾ ಈ ಎಲ್ಲ ಅವ್ಯವಸ್ಥೆಗಳಿಗೆ ಹೊಂದ್ಕೊಂಡ್ಬಿಟ್ಟಿದ್ದೀನಿ. ನಾನು ಇಷ್ಟು ವರ್ಷಗಳವರೆಗೆ ಇಲ್ಲಿ ಇರ್ತಾ ನಾನು ಹೊಂದ್ಕೊಂಡ್ಬಿಟ್ಟಿದ್ದೀನಿ. ಆದರೆ ನೋಡಿ, ಇಲ್ಲಿ ಮುಖ್ಯವಾದ ಪಾಯಿಂಟ್ ಬರ್ತದೆ. ಆದರೆ
ನೀನು ನನಗೆ ಹೇಗೆ ಇಲ್ಲಿ ತಂದು ಇಷ್ಟು ದಿನಗಳವರೆಗೆ ಬಿಟ್ಟಿದ್ದೀಯಲ್ಲ, ಈ ಸ್ಥಾನ ನಾನು ಹೋದ ನಂತರ ಈ ಸ್ಥಾನಕ್ಕೆ ಮುಂದೆ ನೀನಾದ್ರೂ ಬರ್ಬೋದು. ನೀನು ಬಂದಾಗ ಈ ಎಲ್ಲ ತೊಂದರೆಗಳಿಂದ ನನ್ನ ಮಗಳಿಗೆ ತೊಂದರೆ ಆಗ್ತದಲ್ಲ ಅನ್ನೋ ಕಾಳಜಿಯಿಂದ ನಾನು ಇವೆಲ್ಲವನ್ನ ರಿಪೇರಿ ಮಾಡ್ಸಕ್ ಹೇಳ್ತಾ ಇದ್ದೀನಿ. ಇದು ನನ್ನ ಅನುಕೂಲತೆಗಲ್ಲ ಅಂತ ಹೇಳ್ತಾಳಂತೆ ತಾಯಿ. ನೋಡ್ರಿ ಎಷ್ಟು ದೊಡ್ಡ ಮಾತಿದು. ನನ್ನಂತೆ ನಿನಗೆ ವಯಸ್ಸಾದಾಗ ನಿನ್ನನ್ನು ತಂದು ನಿನ್ನ ಮಕ್ಕಳು ಇಲ್ಲಿ ಇಟ್ಟಿರ್ತಾರಲ್ಲ, ಆಗ ನಿನ್ನನ್ನು ನಾನು ಸುಖದಿಂದ ಬೆಳೆಸಿದೀನಿ. ಮುಂದೆ ಈ ತೊಂದರೆಗಳು ತಾಪತ್ರಯಗಳು ನಿನಗೆ ಬರಬಾರದು ಅಂತ ನನಗೆ ಕಾಳಜಿಯಾಗಿದೆ. ಆ ಕಾರಣದಿಂದ ಇದನ್ನೆಲ್ಲ ರಿಪೇರಿ ಮಾಡಿಸು ಅಂತ ಹೇಳ್ತಾಳಂತೆ ತಾಯಿ. ಆಗ ಅವನ ಹೃದಯನೇ ಒಡೆದು ಬಿಡ್ತದಂತೆ. ಅಯ್ಯೋ, ನಾನು ಎಂತ ದೊಡ್ಡ ತಪ್ಪು ಮಾಡಿಬಿಟ್ಟೆ. ನನ್ನ ತಾಯಿನ ನಾನು ನೋಡ್ತಾನೆ ತಂದು ಇಂಥ ಒಂದು ಇದರಲ್ಲಿ ಹಾಕ್ಬಿಟ್ನಲ್ಲ. ನನ್ನ ತಾಯಿ ಎಷ್ಟು ನೊಂದಿದ್ದಾಳೆ. ನನ್ನ ಜೊತೆ ನನ್ನ ತಾಯಿನ ಇಟ್ಕೊಳ್ಳೋದ್ ಬಿಟ್ಟು ನಾನು ಇಲ್ಲಿ ತಂದು ಹಾಕಿ ನಾ ಎಂತ ಮೂರ್ಖತನದ ಕೆಲಸ ಮಾಡಿದೆ ಅಂತ ಕಣ್ತುಂಬಿ ಬರ್ತದಂತೆ. ಆ ತಾಯಿನ ಬಿಗದಪ್ಪಿ ಅಳ್ತಾನಂತೆ. ನಾನೆಂತ ಮೂರ್ಖ, ನಾನೆಂತ ತಪ್ಪು ಮಾಡಿದೆ. ನಾನು ಇರುವಂತ ಸಮಯದಲ್ಲಿನೇ ನನ್ನ ತಾಯಿನ ತಂದು ನಾ ಇಂಥ ಜಾಗದಾಗೆ ಹಾಕಿದ್ನಲ್ಲ ಅಂತ ಹೇಳಿ ಅವನಿಗೆ ಸಾಕಷ್ಟು ತೊಂದರೆ ಆಗ್ತದಂತೆ. ಹೃದಯ ವಿದ್ರಾವಕವಾಗಿ ಅಳ್ತಾನಂತೆ. ಆ ತಾಯಿಯ ಕಾಲು ಹಿಡ್ಕೊಂಡು ಅವನ ಕಣ್ಣೀರಿನಿಂದ ತಾಯಿಯ ಪಾದಗಳನ್ನ ತೊಳಿತಾನಂತೆ. ನಾನು ಬಹಳ ತಪ್ಪು ಮಾಡಿದ್ದೀನಿ ತಾಯಿ, ಇವತ್ತೇ ನಾನು ನಿನ್ನ ಮನೆ ಕರ್ಕೊಂಡು ಹೋಗ್ತೀನಿ. ಇಂಥ ತಪ್ಪು ಇನ್ನೊಮ್ಮೆ ನಾನು ಮಾಡಲ್ಲ. ನನ್ನ ಜೊತೆನೆ ನೀನು ಇರುವಷ್ಟು ದಿವಸ ಇರು ಅಂತೇಳಿ ಆ ತಾಯಿನ ಕರ್ಕೊಂಡು ಮನೆಗೆ ಹೋಗ್ತಾನಂತೆ. ಯಾಕಿದೆಲ್ಲ ಆಯ್ತು? ನಿನ್ನ ವೈಯಕ್ತಿಕಕ್ಕೆ ಬಂದಾಗ ಅಂತ ಆ ತಾಯಿ ಹೇಳಿದಾಗ ಅವನ ತಪ್ಪು ಅವನಿಗೆ ಅರಿವಾಯ್ತು. ನನ್ನ ತಾಯಿ ತಂದೆನ, ನನ್ನ ತಾಯಿಯನ್ನ ನಾನು ಎಲ್ಲ ಸದೃಢವಾಗಿ ಇರುವಾಗಲೇ ತಂದು ನಾನು ಇಂತಲ್ಲಿ ಹಾಕಿದ್ದೀನಿ. ಅವಳು ಇಷ್ಟೊಂದು ತೊಂದರೆಗಳನ್ನ ಅನುಭವಿಸ್ತಾ ಇಲ್ಲಿ ಇದ್ದಾಳಲ್ಲ, ಮುಂದೆ ಇದೇ ಕರ್ಮ ನನಗ್ ಬಂತಂದ್ರೆ ಹೇಗೆ ಅಂತ ಹೇಳಿ ಅವನಿಗೆ ಅನ್ಕೋತಾನಂತೆ. ಕರ್ಮ ನಮ್ಮನ್ನ ಹೇಗ್ ಬೆನ್ನ ಹತ್ತಿ ಬರ್ತದೆ ಅನ್ನೋದನ್ನ ಅವನು ಅರ್ಥಕೊಳ್ತಾನಂತೆ. ಅದಕ್ಕಾಗಿ ಬಂಧುಗಳೇ, ಈಗ ಒಂದು ಫ್ಯಾಷನ್ ಆಗಿದೆ. ನಮ್ಮ ಮನೆಯಲ್ಲಿ ಇರ್ತಕ್ಕಂಥ ಹಿರಿಯರನ್ನ ಒಯ್ದು ಆ ವೃದ್ಧಾಶ್ರಮದ ಒಂದು ಅನುಕೂಲತೆ ಇತ್ತಂದ್ರೆ ಅಲ್ಲಿ ಹಾಕ್ಬಿಡ್ತಾರೆ ಒಯ್ದು. ಅವರ ಬೇಕು ಬೇಡಗಳನ್ನ ಕೇಳೋದಿಲ್ಲ. ಅವರು ತಮ್ಮ ವೃದ್ಧಾಪ್ಯದಲ್ಲಿ ಏನ್ ಬಯಸ್ತಿರ್ತಾರೆ ಅನ್ನೋದ್ರ ಬಗ್ಗೆ ಕಾಳಜಿ ಇರಲ್ಲ. ತಮ್ಮ ಸ್ವಂತ ಆರಾಮ್ ಇರಬೇಕು ಅಥವಾ ಅವರಿಂದ ನಮಗೆ ತೊಂದರೆ ಆಗ್ತದೆ ಅಂತ ಪೂರ್ವದಲ್ಲಿನೇ ಪೂರ್ವಾಗ್ರಹ ಪೀಡಿತರಾಗಿ ಅವ್ರನ್ನ ಒಯ್ದು ಅಲ್ಲೇ ಹಾಕಿ ಬಂದ್ಬಿಡ್ತಾರೆ. ನಮ್ಮನ್ನ ಈ ಮಟ್ಟಿಗೆ ಅವ್ರ ತರಕ್ಕೆ ಅವ್ರು ಎಷ್ಟೊಂದು ಶ್ರಮ ವಹಿಸಿರ್ತಾರೆ, ಅವ್ರು ಎಷ್ಟೊಂದು ತಮ್ಮ ಜೀವನವನ್ನು ತಿಳಿದಿರ್ತಾರೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಳಲ್ಲ. ಆದ್ರೆ ನಾವು ನಮ್ಮ ಒತ್ತಡದ ಜೀವನದಲ್ಲಿ ಏನೋ ಒಂದು ವಿಚಾರ ಮಾಡಿ ಅವ್ರನ್ನ ಇದು ಅಲ್ಲೇ ಹಾಕಿ ಬಂದ್ಬಿಡ್ತೀವಿ. ಹಣ ಎಲ್ಲರ ಹತ್ರನೂ ಇರ್ತದೆ, ಹಣ ಎಲ್ಲ ಹತ್ರ ಇರ್ತದೆ. ಆದರೆ ಅವರಿಗೆ ಆ ಸಮಯದಲ್ಲಿ ಏನ್ ಬೇಕಾಗಿರ್ತದೆ ಅದು ಸಿಗೋದಿಲ್ಲ. ಅಲ್ಲಿ ಅವರು ಪರಿತರ್ಪಿಸ್ತಾ ಇರ್ತಾರೆ. ಅದಕ್ಕಾಗಿ ಬಂಧುಗಳೇ, ನಾವು ಯಾರೂ ಆ ತಪ್ಪುಗಳನ್ನು ಮಾಡೋದು ಬೇಡ. ನಮ್ಮ ಹಿರಿಯರನ್ನ ನಾವು ನಮ್ಮಲ್ಲೇ ಇಟ್ಕೊಳ್ಳೋಣ. ಅವರು ತಮ್ಮ ವಯಸ್ಸಿಗೆ ತಕ್ಕಂತೆ ಇರ್ತಾರೆ, ಅದಕ್ಕೆ ನಾವು ಹೊಂದ್ಕೊಳ್ಳೋಣ. ಅವ್ರು ನಮಗೆ ಹೊಂದೋದು ಬೇಡ, ನಾವೇ ಅವ್ರಿಗೆ ಹೊಂದ್ಕೊಳ್ಳೋಣ. ಅವರೆಲ್ಲರನ್ನು ನಾವು ನಮ್ಮ ಸ್ವಂತ ಮಕ್ಕಳನ್ನ ಜೋಪಾನ ಮಾಡದಂತೆ ಅವ್ರು ಕೂಡ ಜೋಪಾನ ಮಾಡೋಣ. ಅವ್ರನ್ನು ಕೂಡ ನಾವು ನಮ್ಮ ಬಂಧುಗಳೇ ಅನ್ನುವಂತ ಒಂದು ಭಾವನೆಯಲ್ಲಿನೇ ಅವ್ರನ್ನ ನಮ್ಮ ಜೊತೆಗೆ ಇಟ್ಕೊಂಡು ಅವರ ಕೊನೆಯ ದಿನಗಳನ್ನ ಅವರು ಸುಖ ಶಾಂತಿ ನೆಮ್ಮದಿಯಿಂದ ಕಳೆಯುವಂತೆ ನೋಡ್ಕೊಳ್ಳೋಣ. ಹೀಗೆ ಮಾಡಿದಾಗ ಮಾತ್ರ ಕರ್ಮ ನಮ್ಮನ್ನು ಬೆನ್ನ ಹತ್ತಲ್ಲ. ಆದರೆ ನಾವೆಲ್ಲ ಮಾಡೋಕೆ ಸಿದ್ಧ ಇದ್ದು ಗಟ್ಟಿಮುಟ್ಟ ಇದ್ರೂ ಸಹಿತ ಅವ್ರ ನೊಯ್ದು ನಾವು ವೃದ್ಧಾಶ್ರಮದಂತ ಒಂದು ಜಾಗದಲ್ಲಿ ಹಾಕಿದೀವಿ ಅಂತಂದ್ರೆ ಆ ಕರ್ಮ ನಮಗೆ ಸುತ್ತುಗೊಳ್ತದೆ. ಇನ್ನು ಕೆಲವರು ಇರ್ತಾರೆ, ಸುಮ್ಮನೆ ಸುಳ್ಳು ಆಪಾದನೆಗಳನ್ನು ಮಾಡೋದು, ಹಂಗ್ ಮಾಡ್ತಾರೆ ಹಿಂಗ್ ಮಾಡ್ತಾರೆ, ಅದಕ್ಕೆ ಒಯ್ದವ್ರನ್ನ ಅಲ್ಲಿ ಹಾಕಿದೀನಿ. ನೋ, ಅವರು ತಮ್ಮ ವಯಸ್ಸಿಗೆ ತಕ್ಕಂತೆ ಸ್ವಲ್ಪ ಬದಲಾವಣೆ ಆಗಿರ್ತದೆ. ಅದಕ್ಕೆ ನಾವು ಹೊಂದಿಕೊಳ್ಳೋಣ, ಅವ್ರು ನಮಗೆ ಹೊಂದ್ಕೊಳ್ಳೋದು ಬೇಡ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇದನ್ನು ನೋಡಿದಾಗ, ಇದನ್ನು ನಾನು ಓದಿದಾಗ ನನ್ನ ಕಣ್ಣಾಲೆಗಳು ಕೂಡ ತುಂಬಿ ಬಂದು, ಆ ಕಾರಣದಿಂದ ಬಂಧುಗಳೇ, ಕರ್ಮ ನಮ್ಮನ್ನ ಸುತ್ತಕೊಂಡು ಆ ಕರ್ಮ ನಮ್ಮನ್ನು ಕಾಡೋದು ಬೇಡ. ಮತ್ತೆ ಹಿರಿಯರ ಒಂದು ಶಾಪಕ್ಕೆ ನಾವು ಗುರಿಯಾಗೋದು ಬೇಡ. ಅವ್ರನ್ನೂ ಕೂಡ ನಮ್ಮ ಮನೆಯಲ್ಲಿನೇ ಇಟ್ಟುಕೊಂಡು ನಮ್ಮ ಜೊತೆನೆ ಅವ್ರನ್ನೂ ಕೂಡ ಒಂದು ಪಾಲನೆ ಪೋಷಣೆ ಮಾಡ್ತಾ ನಮ್ಮ ಉಳಿದ ಜೀವನದಲ್ಲಿ ನಾವು ಯಶಸ್ವಿ ಜೀವನವನ್ನ ಕಳೆಯೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಒಂದೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಬಂಧುಗಳೇ, ಇದು ಒಳ್ಳೆಯದನ್ಸಿತ್ತಂತಂದ್ರೆ ಒಂದು ಲೈಕು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.